ದ್ವಿಚಕ್ರ ವಾಹನ ಸವಾರರೇ ಹೆಲ್ಮೆಟ್ ಧರಿಸಿ ಹೀಗಂತ ಸಂಚಾರಿ ಪೊಲೀಸರು ಹೇಳ್ತಾನೆ ಇರ್ತಾರೆ. ಪ್ರಚಾರ ಅಭಿಯಾನ ನಡೆಸ್ತಾರೆ. ಈ ಕೆಲಸವನ್ನ ಯುವ ತಂಡ ಮಾಡ್ತಾ ಇದೆ. ಅವರೇನು ಪೊಲೀಸರಲ್ಲ. ಆಶ್ಚರ್ಯ ಆಗ್ತಿದೆಯಾ? ಹಾಗಿದ್ರೆ ಈ ವರದಿ ನೋಡಿ. ದ್ವಿಚಕ್ರ ವಾಹನ ಸವಾರಿ ಮಾಡೋ ಮುನ್ನ ಹೆಲ್ಮೆಟ್ ಧರಿಸೋದನ್ನ ಮರೆಯಬಾರದು. ಏಕೆಂದ್ರೆ ನಾನಾ ಕಾರಣಗಳಿಂದ ಬೈಕ್ನಿಂದ ಬೀಳೋ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಮೊದಲು ತಲೆಗೆ ಪೆಟ್ಟಾಗುತ್ತದೆ. ತೀವ್ರ ಪೆಟ್ಟಾಗಿದ್ರೆ ಬದುಕುಳಿಯೋ ಸಾಧ್ಯತೆ ಕಡಿಮೆ. ಆದ್ದರಿಂದಲೇ ಈ ಯುವ ತಂಡ ದಯವಿಟ್ಟು ಹೆಲ್ಮೆಟ್ ಧರಿಸಿ ಎಂಬ ಅಭಿಯಾನ ನಡೆಸ್ತಾ ಇದೆ. ಹೆಲ್ಮೆಟ್ ಧರಿಸಿ ಅಮೂಲ್ಯ ಪ್ರಾಣ ಉಳಿಸಿ ಅಭಿಯಾನ ನಡೆಸ್ತಾ ಇರೋ ಯುವ ತಂಡದ ನಾಯಕ ಪವನ್ ಅವರು ಅಶೋಕ ಚಕ್ರವರ್ತಿ ದಿ ಬಿಗಿನಿಂಗ್ ಎಂಬ ಹೆಸರಲ್ಲಿ ಹೆಲ್ಮೆಟ್ ಅಭಿಯಾನ ನಡೆಸ್ತಾ ಬಂದಿದ್ದಾರೆ. ಇವರು ಹೀಗೆ ಮಾಡುವುದಕ್ಕೆ ಕಾರಣ ಕೂಡ ಇದೆ. ಇವರ ತಂದೆ ಅಶೋಕ್ ಅವರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸ್ತಾ ಇದ್ರು. ಆ ಸಂದರ್ಭ ಅಪಘಾತವಾಯಿತು. ತಲೆಗೆ ತೀವ್ರ ಪೆಟ್ಟಾಯಿತು. ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ರು. ಅವರು ಬದುಕಿ ಉಳಿಯಲಿಲ್ಲ. ಈ ದುರ್ಘಟನೆ ಪವನ್ ಮೇಲೆ ಭಾರಿ ಪರಿಣಾಮ ಬೀರಿತು. ಆದ್ರಿಂದ ಹೆಲ್ಮೆಟ್ ಧರಿಸಿ ಎಂಬ ಅಭಿಯಾನ ಶುರು ಮಾಡಿದ್ರು. ಸಮಾನ ಮನಸ್ಕರು ಇದಕ್ಕೆ ಸಹಕರಿಸಿದ್ರು. ಪವನ್ ಮತ್ತು ತಂಡ ಬಾಗಲಕೋಟೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಈ ಅಭಿಯಾನ ನಡೆಸುತ್ತಾರೆ. ಇದಕ್ಕೆ ಓಷಿಯನ್ ಡ್ಯಾನ್ಸ್ ಅಕಾಡೆಮಿ ಕೂಡ ಸಹಕಾರ ನೀಡಿದೆ. ಇವರು ಹಾಡು, ನೃತ್ಯ ಮತ್ತು ಕಿರು ಅಣಕುಗಳ ಮೂಲಕ ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸೋದು ಎಷ್ಟು ಮುಖ್ಯ ಎಂಬ ಅರಿವು ಮೂಡಿಸುತ್ತಾರೆ. ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಈ ಪ್ರೋಗ್ರಾಮ್ ಮಾಡೋಕೆ ಏನು ಮೇನ್ ರೀಸನ್ ಅಂತಂದ್ರೆ ಸರ್ಕಾರದವ್ರ ಕಡೆಯಿಂದ RTO ಪೊಲೀಸರು ಎಲ್ಲರೂ ಹೇಳ್ತಾರೆ ಹೆಲ್ಮೆಟ್ ಹಾಕೋರಿ, ಸೇಫಾಗಿ ರೈಡ್ ಮಾಡ್ರಿ ಅಂತಂದು. ಬಟ್ ಯಾರೂ ಕೇಳಂಗಿಲ್ಲ. ಆ್ಯಕ್ಚುಲಿ ಅದು ಇನ್ಸಿಡೆಂಟ್ ಸೇಮ್ ನಮ್ಮ ಮನೆಯೊಳಗೂ ಒಂದು ಆಗಿತ್ತು. ಸೊ ನಮ್ಮ ತಂದೆಯವ್ರನ್ನ ಅವ್ರು ಬೈಕ್ ತೊಗೊಂಡು ಹೋಗಿದ್ರು. ಸೊ ವಾಪಸ್ ಬರ್ತಿರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡಬೇಕು ಅಂತಂದು ಅವ್ರು ಬೈಕ್ ನಿಲ್ಸಿದಾಗ ಯಾವುದೋ ಒಂದು 2 ಜನ ಬಂದು ಬೈಕ್ ಹಾಸಿದ್ರು. ಸೊ ನಾವು ನಮ್ಮ ತಂದೆನ ಕಳ್ಕೊಂಡು ಅವ್ರ ಬೈಕ್ಲಿಂದ ಬಿದ್ದು ಅವ್ರ ತಲೆಗೆಲ್ಲ ಪೆಟ್ಟಾಯ್ತು. ಸೊ ಏನು ಶತಪ್ರಯತ್ನ ಮಾಡಿದ್ರು ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಸೊ ನಾವೇನು ಕಳ್ಕೊಂಡಿವಿ ಅದನ್ನು ಯಾರೂ ಕಳ್ಕೊಬಾರ್ದು ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಲಿಕ್ಕತ್ತೀನಿ. ಕಳೆದ 3 ದಿನಗಳಿಂದ ಈ ತಂಡ ಬಾಗಲಕೋಟೆ ನಗರದ ಪ್ರಮುಖ ವೃತ್ತಗಳು ಮತ್ತು ರಸ್ತೆಗಳಲ್ಲಿ ಸಂಗೀತ ಮತ್ತು ಡ್ಯಾನ್ಸ್ ಮೂಲಕ ಜನರ ಮನಸೆಳೀತಾ ಇದೆ. ಇವುಗಳನ್ನು ನೋಡಲು ಭಾರಿ ಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಾರೆ. ಓಷಿಯನ್ ಡ್ಯಾನ್ಸ್ ಅಕಾಡೆಮಿಯ ಕೊರಿಯೋಗ್ರಾಫರ್ ಸುರೇಶ್ ಅವರು ಹೆಲ್ಮೆಟ್ ಜಾಗೃತಿ ಅಭಿಯಾನಕ್ಕೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಇವರ ತಂಡದಲ್ಲಿ ಮಕ್ಕಳು, ಯುವಕರು, ಯುವತಿಯರು ಇದ್ದಾರೆ. ಇವರೆಲ್ಲರೂ ರಸ್ತೆಯಲ್ಲಿಯೇ ವಿವಿಧ ಹಾಡುಗಳಿಗೆ ನೃತ್ಯ ಮಾಡುವ ಮೂಲಕ ನೆರೆದ ಜನರಿಗೆ ಹೆಲ್ಮೆಟ್ ಜಾಗೃತಿಯನ್ನ ಪರಿಣಾಮಕಾರಿಯಾಗಿ ಮೂಡಿಸುತ್ತಿದ್ದಾರೆ. ಆಕ್ಚುಲಿ ಅವರು ಫಸ್ಟ್ ಬಂದು ನಮ್ಗೆ ಸರ್ ಈ ಥರ ಒಂದು ಫಂಕ್ಷನ್ ಮಾಡ್ಬೇಕಂತ ಫೋನ್ ಮಾಡಿದ್ರು. ಸೊ ಅವಾಗ ನಮಗೆ ಯಾವ್ದು ಫಂಕ್ಷನ್ ಇಲ್ಲ, ನಾವು ಅದು ರಿಜೆಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅವ್ರು ನೆಕ್ಸ್ಟ್ ನಮಗೆ ಡೈರೆಕ್ಟ್ ಮೀಟ್ ಆಗಿ ಇಲ್ಲ ಹೀಗೆ ಅವ್ರ ಫಾದರ್ ಬಗ್ಗೆ ಹೇಳ್ಕೊಂಡ್ರು, ಆಕ್ಸಿಡೆಂಟ್ ಆಗಿದ್ದ ಬಗ್ಗೆ. ಸೊ ಹೆಲ್ಮೆಟ್ ಅವೇರ್ನೆಸ್ ಬಗ್ಗೆ ಅವ್ರು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿದಾಗ ನನಗೂ ಅನಿಸ್ತು, ಯಾಕಂದ್ರೆ ನಮ್ಮ ಫಾದರು ಆಕ್ಸಿಡೆಂಟಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ನನಗೂ ಅನಿಸ್ತು ಹೌದು, ನಾವು ಹೆಲ್ಮೆಟ್ನಕ್ಕೆ ನಾವು ನೋಡ್ತಾ ಇದ್ವಿ. ಹೆಲ್ಮೆಟ್ನ ಎಲ್ಲರೂ ಪೊಲೀಸ್ಗೋಸ್ಕರ, ಕಾನೂನಿಗೋಸ್ಕರ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾರೂ ದಯವಿಟ್ಟು ಅದನ್ನು ಕಾನೂನಿಗೋಸ್ಕರ ಆಗಲಿ ಪೊಲೀಸರ ಹೆದರಿಕೆಗೋಸ್ಕರ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಒಂದು ಥೀಮ್ ಮಾಡಿದೆ. ಅದರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತರೆ ಒಬ್ಬ ವ್ಯಕ್ತಿ ಕೇವಲ ಒಂದೇ ಸಾವಲ್ಲ. ಯಾಕಂದರೆ ಅವನಿಗೋಸ್ಕರ ಮನೆಯಲ್ಲಿ ಅವ್ರ ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಸಾವಿನಿಂದ ಅನೇಕ ಜೀವಿಗಳು ತುಂಬ ಲಾಸ್ ಅನುಭವಿಸ್ತವೆ. ತಂದೆಯ ಸಾವು ಪವನ್ ಅವರಿಗೆ ಭಾರಿ ಪರಿಣಾಮ ಉಂಟು ಮಾಡಿದೆ. ತನ್ನ ತಂದೆಗಾದ ಸ್ಥಿತಿ ಬೇರೆ ಯಾರಿಗೂ ಆಗಬಾರದು ಎಂದು ಹೆಲ್ಮೆಟ್ ಅರಿವು ಅಭಿಯಾನ ನಡೆಸ್ತಾ ಇರುವ ಇವರ ಕಾರ್ಯ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ. ಇವರ ಅಭಿಯಾನದ ಕಾರಣದಿಂದಲೇ ಸಾಕಷ್ಟು ಮಂದಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಾಗರ್ ರಾಮದುರ್ಗ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಸುದ್ದಿ ಟಿವಿ, ಬಾಗಲಕೋಟೆ.